ಟೀಮ್ ಇಂಡಿಯಾದ ನೂತನ ಕೋಚ್ ಆಗಿ ಗಂಭೀರ ಆಯ್ಕೆಯಾಗಿದ್ದಾರೆ. ಇವರ ಕೋಚ್ನಲ್ಲಿ ಮೊದಲ ಸರಣಿ ಶ್ರೀಲಂಕಾ ವಿರುದ್ಧ ನಡೆಯಲಿದ್ದು, ಶ್ರೀಲಂಕಾ ಸರಣಿಗೆ ಇಂದು ಟೀಮ್ ಇಂಡಿಯಾ ಆಯ್ಕೆಯಾಗುವ ಸಾಧ್ಯತೆ ಇದೆ. ಸುದ್ದಿಯನ್ನು ನೋಡೋಣ ಕ್ರೀಡೆ ಮತ್ತು ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ. ಇದೇ ಜುಲೈ 26ರಿಂದ ಭಾರತ ವರ್ಸಸ್ ಶ್ರೀಲಂಕಾ ನಡುವೆ ಸರಣಿ ಆರಂಭವಾಗಲಿದೆ. ಟಿ20 ಏಕದಿನ ಸರಣಿಗಳಿರೋ ಪಂದ್ಯಗಳಿಗಾಗಿ ಭಾರತದ ಪ್ಲೇಯಿಂಗ್ 11 ಆಯ್ಕೆ ಇಂದು ನಡೆಯುವ ಸಾಧ್ಯತೆಯಿದೆ. ಬುಧವಾರ ನಡೆಯಬೇಕಿದ್ದ ಸಭೆ ಗುರುವಾರಕ್ಕೆ ಮುಂದೂಡಲಾಗಿದೆ. ಕಿಂಗ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಸ್ಥಾನವನ್ನ ಟಿ20 ಕ್ರಿಕೆಟ್ನಲ್ಲಿ ಯಾರೂ ತುಂಬಲು ಸಾಧ್ಯವಿಲ್ಲ. ಹೀಗಂತ ಮಾಜಿ ಕ್ರಿಕೆಟಿಗ ಕಪಿಲ್ ದೇವ್ ಹೇಳಿದ್ದಾರೆ. ಸಚಿನ್ ತೆಂಡೂಲ್ಕರ್ ಹಾಗೂ ಧೋನಿಯಂತೆ ಕೊಹ್ಲಿ ಹಾಗೂ ರೋಹಿತ್ ಸ್ಥಾನ ತುಂಬುವುದು ಅಸಾಧ್ಯ ಅಂತ ಕಪಿಲ್ ದೇವ್ ಹೇಳಿದ್ದಾರೆ. ಟೀಮ್ ಇಂಡಿಯಾದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ 6 ತಿಂಗಳಲ್ಲೇ ತಮ್ಮ ದೇಹಾಕೃತಿ ಬದಲಿಸಿದ್ದಾರೆ. ಫಿಟ್ ಆಗಲು 6 ತಿಂಗಳ ಹಿಂದೆ ವರ್ಕೌಟ್ ಆರಂಭಿಸಿದ ಪಾಂಡ್ಯ ಇದೀಗ 6 ಪ್ಯಾಕ್ ಜೊತೆ ಫೋಟೋ ಹಾಕಿ ಗಮನ ಸೆಳೆದಿದ್ದಾರೆ. ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ಜೊತೆಗೆ ವಿಚ್ಛೇದನ ಊಹಾಪೋಹಗಳ ಮಧ್ಯೆ ಪತ್ನಿ ನತಾಶಾ ದೇಶ ತೊರೆದಿದ್ದಾರೆ ಎನ್ನಲಾಗ್ತಿದೆ. ಪುತ್ರ ಅಗಸ್ತ್ಯನೊಂದಿಗೆ ಮುಂಬೈ ಏರ್ಪೋರ್ಟ್ನಲ್ಲಿ ನತಾಶಾ ಕಾಣಿಸಿಕೊಂಡಿದ್ದು, ಮುಂಬೈ ಬಿಟ್ಟು ಹೊರಡ್ತಿದ್ದಾರೆಂಬ ಊಹಾಪೋಹ ಹರಡಿದೆ.